ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಈವ್ನಿಂಗ್ ಟೀ ಜೊತೆ ಕಾಫಿ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಆಗಿ ತಿಂಡಿ ಅಂತ ಹೇಳ್ಬೋದು ಅಥವಾ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ಬೋದು, ಶಂಕರಪುಳಿನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಓಕೆನಾ? ಸಾಮಾನ್ಯವಾಗಿ 2-3 ಥರದಲ್ಲಿ ಶಂಕರಪುಳಿನ ಮಾಡ್ಕೊಳ್ಬೋದು. ಸ್ವೀಟ್ ಶಂಕರಪುಳಿ, ಹಾಗೆ ಖಾರ, ಅಲ್ಲದೆ ಬಿಸ್ಕೆಟ್ ಥರದಲ್ಲೂ ಕೂಡ ಶಂಕರಪುಳಿನ ಮಾಡ್ಕೊಳ್ಬೋದು. ನಾನಿವತ್ತು ಸ್ವೀಟ್ ಶಂಕರಪುಳಿನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಯಾವುದೇ ಆಯಿಲನ್ನು ಹಾಕದೇನೆ ಹಾಗೆ ತುಪ್ಪನ ಬಳಸ್ದೇನೆ ಯಾವ ರೀತಿ ಗರ್ಗರಿಯಾದ ರೀತಿಯಲ್ಲಿ ಶಂಕರಪುಳಿನ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡೋಣ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಟೀ ಜೊತೆ, ಕಾಫಿ ಜೊತೆ ಈವ್ನಿಂಗ್ ಟೀ ಕುಡಿಬೇಕಾದ್ರೆ ಎಲ್ಲ ಇದೊಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಬನ್ನಿ ಇವಾಗ ಯಾವ ರೀತಿ ಆಯಿಲನ್ನು ಹಾಕದೇನೆ ತುಪ್ಪನ ಹಾಕದೇನೆ ಗರ್ಗರಿಯಾದಂಥ ಶಂಕರಪುಳಿನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ ಗೈಸ್, ನಾನಿಲ್ಲಿ ಶಂಕರಪೋಳಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು 2 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸುಮಾರು ಒಂದು 300 ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಚಿಟಿಕೆ ಸೋಡಾನ ಸೇರಿಸ್ತಾ ಇದ್ದೀನಿ. 1/4 ಸ್ಪೂನ್ ಆಗುವಷ್ಟು ಸಾಲ್ಟು. ಇದು ಸ್ವೀಟ್ ಶಂಕರಪೋಳಿ ಆಗಿರೋದ್ರಿಂದ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. 1/4 ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಸೇರಿಸ್ಕೊಂಡೆ. ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ನಿಮಗೆ ಬೇಕು ಅಂತ ಅಂದರೆ ನೀವು ಗೋಧಿ ಹಿಟ್ಟಲ್ಲೂ ಕೂಡ ಶಂಕರಪೋಳಿನ ಮಾಡ್ಕೊಳ್ಬೋದು. ಬಟ್ ಗೋಧಿ ಹಿಟ್ಟಲ್ಲಿ ಶಂಕರಪೋಳಿ ಅಷ್ಟು ಚೆನ್ನಾಗಿ ಬರಲ್ಲ. ಹೆಲ್ದಿಯಾಗಿ ಬೇಕು ಅಂತ ಅಂದರೆ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳಿ. ಅಪರೂಪಕ್ಕೆ ಮಾಡ್ಕೋತೀರಾ ಅಂತ ಅಂದರೆ ಈ ಥರ ಮೈದಾ ಹಿಟ್ಟನ್ನು ಬಳಸ್ಕೊಂಡು ಶಂಕರಪೋಳಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ನಾನು 3/4 ಬೌಲ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಅಂದರೆ ಒಂದು 10 ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಇದು ಮೀಡಿಯಮ್ ಸಿಹಿಯಾಗಿ ಬರುತ್ತೆ. ನಿಮಗೆ ಜಾಸ್ತಿ ಬೇಕು ಅಂತ ಅಂದರೆ ನೀವು ಇನ್ನೊಂದು 2 ಸ್ಪೂನ್ ಆಗುವಷ್ಟು ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ಜಾಸ್ತಿ ಹಾಕ್ಕೊಳ್ಳೋಕ್ಕೋದ್ರೆ ಶಂಕರಪೋಳಿ ಗರಿಗರಿಯಾಗಿ ಬರಲ್ಲ, ಸ್ಮೂತ್ ಆಗಿಬಿಡತ್ತೆ. ಸಕ್ಕರೆನ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಇವಾಗ ನಾನು ಹಾಲನ್ನ ಹಾಕಿಬಿಟ್ಟು ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೋತೀನಿ. ನೀವು ಬೇಕು ಅಂತ ಅಂದರೆ ನೀರಲ್ಲೇ ಶಂಕರಪೋಳಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಆದರೆ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಲನ್ನೇ ಹಾಕ್ಕೊಂಡು ಮಾಡಿಕೊಂಡ್ರೆ ಬೆಸ್ಟು. ನಾನಿಲ್ಲಿ ಸಕ್ಕರೆನ ಚೆನ್ನಾಗಿ ಕರಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಪೂನಲ್ಲಿ. ನಾನಿಲ್ಲಿ ಯಾವುದೇ ಆಯಿಲನ್ನು ಹಾಕಿಲ್ಲ, ಹಾಗೆ ಬೆಣ್ಣೆ, ತುಪ್ಪ ಯಾವುದನ್ನು ಕೂಡ ಹಾಕಿಲ್ಲ. ಬರೀ ಸ್ವಲ್ಪ ಸೋಡಾ ಹಾಕಿರೋದು, ಹಾಗೆ ಸಾಲ್ಟು ಮತ್ತು ಶುಗರು. ಇವಾಗ ಹಾಲನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಪೂನಲ್ಲಿ ಸಕ್ಕರೆ ಎಲ್ಲ ಕರಗಿದ ಮೇಲೆ ಕೈಯಲ್ಲಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ. ಸಾಮಾನ್ಯವಾಗಿ ನಾವು ಗೋಧಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಲ್ವ ಚಪಾತಿಗೆ, ಅದೇ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಆಯಿತು ಅಷ್ಟೇ. ಇವಾಗ ಚೆನ್ನಾಗಿ ನಾನು ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ. ಹಾಲನ್ನು ಸೇರಿಸ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಚಪಾತಿ ಹಿಟ್ಟನ್ನೆಲ್ಲ ನಾವು ಯಾವ ರೀತಿ ಕಲಿಸ್ತೀವಲ್ವ ಅದೇ ಥರ. ನಿಮ್ಮ ಮನೇಲಿ ಏನಾದರೂ ತುಪ್ಪ ಇಲ್ಲ ಅಥವಾ ಬೆಣ್ಣೆ ಇಲ್ಲ ಅಂತ ಅಂದರೆ ಚಿಂತೆ ಬೇಡ. ನೀವು ಕೂಡ ಈ ಥರ ಒಂದು ಸಲ ಶಂಕರಪೋಳಿನ ಮಾಡಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಯಾವುದೇ ತುಪ್ಪ ಹಾಕೋದು ಬೇಡ, ಬೆಣ್ಣೆ ಹಾಕೋದು ಬೇಡ. ಕೊನೆಯದಾಗಿ ನಿಮ್ಮ ಹತ್ರ ಹಾಲು ಇಲ್ಲ ಅಂತ ಅಂದರೂ ಪರವಾಗಿಲ್ಲ, ನೀರಲ್ಲೇ ಕಲಿಸ್ಕೊಳ್ಳಿ, ಅದು ಕೂಡ ಚೆನ್ನಾಗೇ ಬರುತ್ತೆ. ಅದರಲ್ಲೂ ಟೇಸ್ಟ್ ಅಂತ ಏನು ಚೇಂಜಸ್ ಆಗೋಲ್ಲ. ಬಟ್ ಹಾಲು ಹಾಕ್ಕೊಂಡ್ರೆ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು, ನೋಡ್ತಾ ಇರ್ಬೋದು. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ, ಈ ಥರ ನಾದ್ಕೋತೀನಿ. ಇವಾಗ ಲಾಸ್ಟಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂತ ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಇಲ್ಲ. ಹಿಟ್ಟು ಸ್ವಲ್ಪ ಕೈಗೆ ಅಂಟ್ತಾ ಇತ್ತು, ಅದಕ್ಕೋಸ್ಕರ ನಾನು 1 ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಕೊಂಡೆ. ಅಲ್ಲದೆ ಏನಂದರೆ ನಾವಿಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡಿರೋದ್ರಿಂದ ಇದು ಡ್ರೈ ಆಗಬಾರ್ದು. ನಾವು ಪೂರ್ತಿ ಶಂಕರಪೋಳಿ ಮಾಡಿ ಮುಗಿಸೋವರೆಗೂ ಕೂಡ ಹಿಟ್ಟು ಸ್ಮೂತಾಗೇ ಇರಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿರೋದು. ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಅದನ್ನು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಆಯಿಲನ್ನು ಸ್ಕಿಪ್ ಮಾಡಿ 1 ಸ್ಪೂನ್ ಕೂಡ ಆಯಿಲನ್ನು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಇದನ್ನು ಇನ್ನೊಂದು ಸಲ ಸ್ವಲ್ಪ ನಾದ್ಕೋತೀನಿ. ಚೆನ್ನಾಗಿ ನಾದ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ. ನಾವು ಶಂಕರಪೋಳಿನ ಮಾಡಬೇಕಾದ್ರೆ ಹಿಟ್ಟನ್ನು ನಾವು ಲಟ್ಸ್ಕೋಬೇಕಾದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಈ ಥರ ನಾದ್ಕೋಬೇಕು. ಇವಾಗ ಹಿಟ್ಟನ್ನು ನಾದ್ಕೊಂಡಿದ್ದಾಗಿದೆ, ನೋಡ್ತಾ ಇರ್ಬೋದು. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನು ಶಂಕರಪೋಳಿನ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಹಿಟ್ಟನ್ನು ಲಟ್ಸ್ಕೋತೀನಿ. ಸಾಮಾನ್ಯವಾಗಿ ನಾವು ಚಪಾತಿನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಷ್ಟು ದೊಡ್ಡ ಉಂಡೆನ ತೊಗೋತೀವೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವಂಥ ಉಂಡೆ, ಅದಕ್ಕಿಂತ ಸ್ವಲ್ಪ ದಪ್ಪದಾಗಿರುವಂಥ ಉಂಡೆನ ತೊಗೊಂಬಿಟ್ಟು ಲಟ್ಸ್ಕೋತೀನಿ. ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಮೈದಾ ಹಿಟ್ಟಲ್ಲಿ ಉಂಡೆನ ಉರುಳಿಸ್ಬಿಟ್ಟು
ಹಿಟ್ಟನ್ನು ಲಟ್ಸ್ಕೊತೀನಿ. ಸಾಮಾನ್ಯವಾಗಿ ನಾವು ಚಪಾತಿನ ಮಾಡೋದಕ್ಕೆ ಯಾವ ಥರ ಲಟ್ಸ್ಕೊತೀವೋ ಅದೇ ಥರ 2 ಚಪಾತಿ ಅಷ್ಟು ದಪ್ಪಕ್ಕೆ 2 ಚಪಾತಿನ ಸೇರಿಸಿದರೆ ಎಷ್ಟು ದಪ್ಪ ಬರುತ್ತೋ ಅಷ್ಟು ದಪ್ಪಕ್ಕೆ ನಾನಿಲ್ಲಿ ಲಟ್ಸ್ಕೊತೀನಿ. ಶಂಕರಪೋಳಿ ಮಾಡುವಾಗ ಸ್ವಲ್ಪ ದಪ್ಪದಾಗೆ ಲಟ್ಸ್ಕೋಬೇಕು. ನಾವು ಎಷ್ಟು ದಪ್ಪವಾಗಿ ಲಟ್ಸ್ಕೊತೀವೋ ಶಂಕರಪೋಳಿ ಅಷ್ಟು ರುಚಿಯಾಗಿ ಬರುತ್ತೆ. ತೆಳ್ಳಗಾಗಿ ಲಟ್ಸ್ಕೊಂಡ್ರೆ ಏನಾಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ಬೇಗ ಕ್ರಿಸ್ಪಿಯಾಗಿ ಕರಿಬಹುದು. ಆದರೆ ಈ ಥರ ದಪ್ಪದಾಗಿ ಲಟ್ಸ್ಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕರಿಯೋದಕ್ಕೆ, ಆದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಏನೋ ಒಂಥರ ಡಿಫ್ರೆಂಟ್ ರುಚಿ ಬರುತ್ತೆ ಅಂತ ಹೇಳ್ಬೋದು ದಪ್ಪವಾಗಿದ್ದರೆ. ಇವಾಗ ಇದನ್ನು ಲಟ್ಸ್ಕೊಂಡಿದ್ದಾಗಿದೆ. ನಾನು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಡೈಮಂಡ್ ಶೇಪಲ್ಲಿ ಬೇಕಾದರೆ ಡೈಮಂಡ್ ಶೇಪಲ್ಲಿ ಹೆಂಗೆ ಬೇಕೋ ಹಾಗೆ ಕಟ್ ಮಾಡ್ಕೊಬಹುದು. ನಾನಿಲ್ಲಿ ಚಾಕುನ ಯೂಸ್ ಮಾಡಿಬಿಟ್ಟು ಶಂಕರಪೋಳಿನ ಕಟ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಶಂಕರಪೋಳಿ ಕಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಪೂನ್ ಇತ್ತು. ಒಂದು ಕಡೆ ಸ್ಪೂನ್ ಥರ ಇರುತ್ತೆ, ಇನ್ನೊಂದು ಕಡೆ ಚಿಕ್ಕದಾಗಿ ವೀಲ್ ಥರ ಬರುತ್ತೆ. ಅದರಲ್ಲಿ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದಿತ್ತು, ಆದರೆ ಅದು ಇಲ್ಲ, ಕಾಣೆಯಾಗಿಬಿಟ್ಟಿದೆ. ನನ್ನ ಮಗಳು ಎಲ್ಲೋ ಬಿಟ್ಟಿದ್ದಾಳೆ, ಅದು ಸಿಕ್ಕೇ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಚಾಕುನ ಬಳಸ್ಕೊಂಡು ಕಟ್ ಮಾಡಿಕೊಂಡೆ. ಅಲ್ಲದೆ ನಿಮ್ಮ ಹತ್ರ ಪಿಜ್ಜಾ ಕಟರ್ ಇದ್ದರೆ ಅದರಲ್ಲೂ ಕೂಡ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಕಟ್ ಆದರೆ ಆಯ್ತಲ್ವ, ನಾನು ಚಾಕುನಲ್ಲೇ ಈಸಿಯಾಗಿ ಕಟ್ ಮಾಡಿಕೊಂಡೆ. ಹಾಗೆ ಹಿಟ್ಟನ್ನು ಲಟ್ಸ್ಕೊತಾ ನಾನು ಇಲ್ಲಿ ಆಯಿಲನ್ನು ಬಿಸಿ ಆಗೋದಕ್ಕೂ ಕೂಡ ಇಟ್ಟಿದ್ದೆ. ಆಯಿಲ್ ಕೂಡ ಬಿಸಿಯಾಗಿತ್ತು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಶಂಕರಪೋಳಿಯನ್ನು ಕೂಡ ಹಾಕೋತಾ ಇದ್ದೀನಿ. ಈ ಥರ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಶಂಕರಪೋಳಿ ಏನಾಗುತ್ತೆ, ಸ್ಮೂತಾಗಿ ಬಂದುಬಿಡತ್ತೆ. ಆಮೇಲೆ ತಿನ್ನಬೇಕಾದ್ರೆ ಅದು ನಾರ್ ಥರ ಅಂತ ಅನಿಸುತ್ತೆ, ಅಷ್ಟು ಗರಿಗರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಓಕೆ ಗೈಸ್, ನೋಡ್ತಾ ಇರ್ಬೋದು ಇವಾಗ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇಷ್ಟಾದರೆ ಸಾಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು, ಇಷ್ಟಾದರೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಇವಾಗ ತೆಕ್ಕೋತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಶಂಕರಪೋಳಿ ರೆಡಿ ಆಗುತ್ತೆ. ರುಚಿಯಾಗಿರುವಂಥ ಶಂಕರಪೋಳಿ ರೆಡಿ ಆಗುತ್ತೆ. ಓಕೆ ಗೈಸ್, ನಾನು ಇಲ್ಲಿ ಉಳಿದಿರುವಂಥ ಹಿಟ್ಟನ್ನೆಲ್ಲ ಇದೇ ಥರ ಲಟ್ಸ್ಕೊಂಡ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನೀವು ಕೂಡ ಈ ಥರ ಒಂದು ಸಲ ಶಂಕರಪೋಳಿನ ಟ್ರೈ ಮಾಡಿ, ಯಾವುದೇ ಎಣ್ಣೆನ ಹಾಕದೇನೆ ಹಾಗೆ ತುಪ್ಪನ ಹಾಕದೇನೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈವ್ನಿಂಗ್ ಟೀ ಜೊತೆ ಕಾಫಿ ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಓಕೆ ಗೈಸ್, ನೋಡಿದ್ರಲ್ವ ಯಾವ ರೀತಿ ಆಯಿಲನ್ನು ಹಾಕದೇನೆ ಹಾಗೆ ತುಪ್ಪನ ಹಾಕದೇನೆ ಗರ್ಗರಿಯಾದ ರೀತಿಯಲ್ಲಿ ಶಂಕರಪೋಳಿನ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನಾನು ಇಲ್ಲಿ ಅದನ್ನು ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಡಬ್ಬಿಲಿ ಹಾಕಿ ಇಟ್ಕೊಳ್ಳಿ. ಇದನ್ನು ಗಾಳಿಗೆ ಬಿಟ್ಟರೆ ಏನಾಗುತ್ತೆ, ಮೆತ್ತಗಾಗಿಬಿಡತ್ತೆ. ಅದಕ್ಕೋಸ್ಕರ ಈ ಥರ ಡಬ್ಬಿಲಿ ಹಾಕಿ ಇಟ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಎಷ್ಟು ಸೌಂಡ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು, ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ. ಕುರುಮ್ ಅಂತ ಹೇಳ್ಬಿಟ್ಟು ಸೌಂಡ್ ಬರುತ್ತೆ. ಸಖತ್ತಾಗಿದೆ, ಚೆನ್ನಾಗಿದೆ. ಓಕೆ ಗೈಸ್, ನೀವು ಕೂಡ ಈ ಥರ ಶಂಕರಪೋಳಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಮನೇಲಿ ಮಕ್ಕಳಿದ್ರೆ ಮಕ್ಕಳಿಗೂ ಕೂಡ ಮಾಡಿಕೊಡಿ, ಅವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್.